ಫ್ರೆಂಡ್ಸ್, ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು. ಫ್ರೆಂಡ್ಸ್, ನಾನಿವತ್ತೊಂದು ತುಂಬಾ ಈಸಿಯಾಗಿ ಮಾಡುವಂಥ ಅವಲಕ್ಕಿ ಲಾಡು ತೋರಿಸ್ತಾ ಇದ್ದೇನೆ. ತುಂಬಾ ಆರೋಗ್ಯಕರ. ನಮ್ಮದು ಪೇಪರ್ ಅವಲಕ್ಕಿ, ನಮ್ಮ ಕಡೆ ಮಂಗಳೂರು ಕಡೆ ಪೇಪರ್ ಅವಲಕ್ಕಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ, ದಪ್ಪ ಅವಲಕ್ಕಿ ಅಲ್ಲ, ತೆಳು ಅವಲಕ್ಕಿ. ಅದರಿಂದ ಒಂದು ಈಸಿಯಾಗಿರುವಂಥ ಆರೋಗ್ಯಕರ ಹೆಲ್ದಿಯಾಗಿರುವಂಥ ಇದು ಲಾಡು ಮಾಡಿ ತೋರಿಸಿದ್ದೇನೆ. ಅದು ತುಂಬಾ ಈಸಿ ಫ್ರೆಂಡ್ಸ್, ಮತ್ತು ಟೇಸ್ಟಿ ಸಹ ತುಂಬ ಚೆನ್ನಾಗಿರುತ್ತೆ. ಆ ಲಾಡನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಅವಲಕ್ಕಿಯ ಲಾಡು ಮಾಡುವ. ಫಸ್ಟ್ ಇವಾಗ ಲಾಡು ಮಾಡಲಿಕ್ಕೆ ನಾವು ಒಣ ಕೊಬ್ಬರಿ ತಗೊಂಡಿದ್ದೇನೆ. ಇದು ಒಂದು ಸಾಕು, ಒಂದು ಪೀಸ್ ಸಾಕು. ಬೇಕಂತ ಅನಿಸಿದ್ರೆ ಜಾಸ್ತಿ ಹಾಕ್ಬೋದು, ಆದರೆ ಸ್ವಲ್ಪನೇ ಚೆನ್ನಾಗಿರುತ್ತೆ, ಜಾಸ್ತಿ ಬೇಡ. ಒಂದು ಕಾಯಿಗಡಿ ಸಾಕು. ಇದನ್ನು ಈ ಥರ ಯಾವ ಥರ ಆದರೂ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಪೀಸ್ ಆದರೂ ಮಾಡ್ಕೊಳ್ಳಿ, ಯಾವ ಥರ ಆದರೂ ಮಾಡು. ಚೆನ್ನಾಗಿ ರುಬ್ಕೊಳ್ಳಿಕ್ಕೆ, ಇದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿಕ್ಕೆ ನಾವು ಈ ಥರ ಮಾಡ್ತಾಯಿದ್ದೇವೆ. ಕಲ್ಲಲ್ಲಿ ಜಜ್ಜಿದ ನಂತರ ಮಿಕ್ಸಿ ಹಾಕ್ಕೊಂಡ್ರೆ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಒಳ್ಳೆ. ಅನಂತರ ಫ್ರೆಂಡ್ಸ್, ಇದು ಪೇಪರ್ ಅವಲಕ್ಕಿದೆ, ತೆಳು ಅವಲಕ್ಕಿ, ದಪ್ಪ ಅವಲಕ್ಕಿ ಅಲ್ಲ. ಇದು ನಾನು ಈ ಕಪ್ಪಲ್ಲಿ, ಒಂದೇ ಕಪ್ ಮೆಜರ್ಮೆಂಟ್ ಹೇಳ್ತೇನೆ, ಈ ಕಪ್ಪಲ್ಲಿ ನಾನು 2 ಕಪ್ ತಗೊಂಡಿದ್ದೇನೆ. 2 ಕಪ್ ತಗೊಂಡು ಇದನ್ನು ಫಸ್ಟ್ ಏನು ಗೊತ್ತಾ, ನಾವು ಸ್ವಲ್ಪ ಹುರ್ಕೊಳ್ಳಿಕ್ಕೆ, ಅದಕ್ಕೋಸ್ಕರ ಈಗ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದು ಸ್ಟವ್ ಆನ್ ಮಾಡಿಕೊಂಡು ಇವಾಗ ಇದನ್ನು ಜಸ್ಟ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಬರಬೇಕು. ಏನು ತುಪ್ಪ ಏನೇನು ಬೇಡ, ಹೀಗೇನೆ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅವಲಕ್ಕಿ ಏನು ಗೊತ್ತಾ, ಒಂದು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಇದು ಬರ್ತದೆ, ಚಿರಟಿ ಥರ ಬರ್ತದೆ. ಅನಂತರ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಕರ್ಕುರ್ ಅಂತ ನಿಮ್ಗೆ ಅನಿಸುತ್ತೆ ಮುಟ್ಟಿ ನೋಡಬೇಕಾದ್ರೆ. ನೋಡಿ, ಈ ಥರ ಮುಟ್ಟಬೇಕಾದ್ರೆ ನೋಡಿ ಈ ಥರ ಸೌಂಡ್ ಬರ್ತದೆ. ಆ ಥರ ಬಂದಾಗ ಆಫ್ ಮಾಡಿ, ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಂದರೆ ಸ್ಲೋಲಿಟ್ಟೆ ಫ್ರೈ ಮಾಡ್ಕೊಳ್ಳಿ, ಫಾಸ್ಟ್ ಇಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಾಸ್ಟ್ ಇಟ್ಟರೆ ಫುಲ್ ತಳ ಹಿಡಿತದೆ. ಆನಂತರ ಈ ಅವಲಕ್ಕಿಯನ್ನು ಫುಲ್ ಆರಲಿಕ್ಕೆ ಬಿಡಿ. ಆರಿದ ನಂತರ ಇದು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ, ಆನಂತರ ನೈಸಾಗಿ ರುಬ್ಕೊಳ್ಳಿಕ್ಕೆ ಫುಲ್ ಆರಿದ ನಂತರ. ಮತ್ತು ಇದು ಒಣ ಕೊಬ್ಬರಿ ನೋಡಿ, ನಾನು 1 ಕಪ್ ಸಿಕ್ಕಿದೆ, ನನಗೊಂದು 3/4 ಕಪ್ ಸಾಕಾಗುತ್ತೆ. ಇದೀಗ ಅವಲಕ್ಕಿ ಸಹ ರೆಡಿಯಾಗಿದೆ. ಇದನ್ನು ಮಿಕ್ಸಿ ಮಾಡ್ತಾ ಇದ್ದೇವೆ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಇವಾಗ ನಾನು ಅರ್ಧ ಕಪ್ಪು ಬೆಲ್ಲ ಸಹ ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು. ಈ ಅವಲಕ್ಕಿ ರುಬ್ಬಬೇಕಾದ್ರೆ ನಾನು ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಅದರ ಜೊತೆನೇ ಮಿಕ್ಸಿ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಸಪ್ರೇಟಾಗಿ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೋಬೋದು. ಈ ಥರ ಅದರ ಜೊತೆನೇ ನೈಸಾಗಿರುತ್ತೆ. ಮತ್ತು ಬಾಣಲೆ ಮತ್ತು ಸ್ಟವ್ ಆನ್ ಮಾಡಿ, ಇದೆಲ್ಲ ರೆಡಿ ಆಗಲಿ. ಅನಂತರ ಸ್ಟವ್ ಆನ್ ಮಾಡಿಕೊಂಡು ನಾವು ಫಸ್ಟಿಗೆ ಇದರಲ್ಲಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡುವ. ಈ ವಿಡಿಯೋ ನನಗೆ ಸ್ಕಿಪ್ ಆದ ಕಾರಣ ಹಾಕಲಿಕ್ಕಾಗಲಿಲ್ಲ. ಒಂದು ಸ್ವಲ್ಪ ಗೋಡಂಬಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಫ್ರೈ ಮಾಡಿ ಇಟ್ಕೊಳ್ಳಿ. ಅನಂತರ ತೆಗೆದ ನಂತರ ಅದೇ ಬಾಣಲೆಗೆ, ಅದರಲ್ಲಿ ಸ್ವಲ್ಪ ತುಪ್ಪ ಇರ್ತದಲ್ಲ, ಅದಕ್ಕೇ ಅರ್ಧ ಕಪ್ಪಷ್ಟು, ನಾವು ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ಎಲ್ಲ ತೊಗೊಂಡಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೇನೆ. ಇಷ್ಟು ಕರೆಕ್ಟಾಗಿದೆ ಸ್ವೀಟ್. ತುಂಬ ಜಾಸ್ತಿ ಸ್ವೀಟ್ ಬೇಕಂತ ಅನಿಸಿದ್ದವರು ಒಂದು 2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು. ನಮಗೆ ಇದು ಕರೆಕ್ಟಾಗಿದೆ ಇದು ಸ್ವೀಟ್, ಅದಕ್ಕೂ ಕರೆಕ್ಟಾಗಿರುತ್ತೆ ಹದ ಸಹ. ಇದು ಬೆಲ್ಲ ಏನು ಗೊತ್ತಾ, ಫುಲ್ಲು ನೀರಾಗಬೇಕು, ಅಷ್ಟು ತನಕ ಫ್ರೈ ಆದರೆ ಸಾಕು. ಮತ್ತು ಇದನ್ನು ಸ್ಲೋವಲ್ಲೇ ಮಾಡಿ, ಬೆಲ್ಲ ಇಡಬೇಕಾದ್ರೆ ಸ್ಟವ್ ಮೇಲೆ ತುಂಬ ಫಾಸ್ಟ್ ಇಟ್ಟು ಮಾಡಬೇಡಿ, ಬೆಂಕಿ ಉರಿ ಸ್ವಲ್ಪ ಕಮ್ಮಿಯಲ್ಲಿಟ್ಟೆ ಮಾಡ್ತಾ ಬನ್ನಿ. ಇವಾಗ ನನಗೆ ಬೆಲ್ಲ ಎಲ್ಲ ಕರಗಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೇನೆ. ಮತ್ತು ನೋಡಿ, ಇದು ಅವಲಕ್ಕಿ ನನಗೆ 3/4 ಕಪ್ ಅಷ್ಟು ಆಗಿದೆ. ಪೌಡ್ರ್ ಮಾಡಿದಾಗ 2 ಕಪ್ ಇತ್ತು, 2 ಕಪ್ ಇತ್ತದು ಪೌಡ್ರ್ ಮಾಡಿದಾಗ 3/4 ಕಪ್ ಆಗಿದೆ. ಮತ್ತು ತುಪ್ಪ, ಅನಂತರ ಗೋಡಂಬಿ, ಮತ್ತು ಈ ಪಾಕ ಸಹ ರೆಡಿಯಾಗಿದೆ ಬೆಲ್ಲದು. ಇವಾಗ ಅವಲಕ್ಕಿ ಮಾಡುವಾನ, ಮತ್ತು ಕಾಯಿ ತುರಿ ಸಹ ರೆಡಿಯಾಗಿತ್ತು. ಮತ್ತು ಫಸ್ಟ್ ಇವಾಗ ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲದ ಪಾಕಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಬಿಡುವ. ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸಿಂಗ್ ಮಾಡುವ ಬೆಲ್ಲದ ಪಾಕ ಜೊತೆ. ಸ್ವಲ್ಪ ಉಪ್ಪೆಲ್ಲ ಸರಿಯಾಗಿ ಸೆಟ್ ಆಗುವ ಹಾಗೆ ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾಯಿದ್ದೇವೆ. ಅನಂತರ ನಾವು ಈ ಅವಲಕ್ಕಿ ಪೌಡ್ರ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು ಬೆಲ್ಲದ ಪಾಕಕ್ಕೆ. ಮತ್ತು 3/4 ಕಪ್ಪು ಕಾಯಿ ತುರಿ, ಒಣ ಕಾಯಿ ತುರಿ. ಇದು ಪೌಡ್ರ್ ಮಾಡ್ಕೊಂಡ ನಂತರ ಈ ಥರ ಆಗಿದೆ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಮತ್ತು ನಾವು ಫ್ರೈ ಮಾಡಿದ ಗೋಡಂಬಿ, ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ. ಅನಂತರ ಚೆನ್ನಾಗಿ ತುಪ್ಪ ಸುರಿರಿ, ಚೆನ್ನಾಗಿರುತ್ತೆ. ತುಪ್ಪ ಸುರಿದಷ್ಟು ಲಾಡು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾವು ಮನೆಯಲ್ಲೇ ತಿನ್ಕೊಳ್ಳೋರಲ್ಲ, ಆದ ಕಾರಣ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ
ಮಿಕ್ಸಿಂಗ್ ಮಾಡ್ತಾ ಬಂದರೆ ಫಸ್ಟ್ ಕ್ಲಾಸ್ ಅವಲಕ್ಕಿ ಲಾಡು ರೆಡಿಯಾಗಿರುತ್ತೆ. ತುಂಬ ಈಸಿ ಅಲ್ವಾ ಫ್ರೆಂಡ್ಸ್ ನೋಡಿ. ಮತ್ತು ತುಂಬಾ ಹೆಲ್ದಿ ಕೂಡ, ಆರೋಗ್ಯಕರ. ಇದು ಅವಲಕ್ಕಿ ತಿಂದರೆ ನಮಗೆ ಬ್ಲಡ್ ಸ್ವಲ್ಪ ಜಾಸ್ತಿ ತುಂಬತ್ತಂತ ಹೇಳ್ತಾರೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ತಾ ಬನ್ನಿ. ಆ ಅವಲಕ್ಕಿ ತುಪ್ಪದ ಇದಿರ್ತದೆ ನೋಡಿ, ತುಪ್ಪ ನೀರು ಇರ್ತಾರೆ ಹತ್ರ, ಅದರ ಇದಕ್ಕೆ ಇದು ಅವಲಕ್ಕಿ ಲಾಡು ಚೆನ್ನಾಗಿ ಮಾಡಲಿಕ್ಕೆ ನೋಡಿ ಕಟ್ಟಲಿಕ್ಕೆ ಬರ್ತಾ ಇದೆ, ಲಾಡು ಕಟ್ಟಲಿಕ್ಕೆ ಸಿಗ್ತಾ ಇದೆ. ಅಂದರೆ ಇದು ರವೆ ಥರ ಇರ್ತದೆ ಅವಲಕ್ಕಿ ಎಲ್ಲ ಫ್ರೈ ಮಾಡಿ ಪೌಡ್ರ್ ಮಾಡಿದ ನಂತರ, ತುಂಬ ನೈಸ್ ಆಗೋದಿಲ್ಲ. ಸೇಮ್ ಇದು ರವೆ ಲಾಡು ಥರನೇ ಬರ್ತದೆ, ಯಾವುದದ ಅವಲಕ್ಕಿಯಿಂದ ಮಾಡಿದ ಲಾಡು ಅಂತ ಗೊತ್ತೇ ಆಗೋದಿಲ್ಲ, ಆ ಥರ ಆಗುತ್ತೆ ನೋಡಿ. ಇವಾಗ ಲಾಡು ರೆಡಿ ಆಗ್ತಾ ಬಂದಿದೆ, ಒಂದೊಂದೇ ಉಂಡೆ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಮಾಡ್ತಾ ಬನ್ನಿ, ಉಂಡೆ ಚೆನ್ನಾಗಿರುತ್ತೆ. ಹೀಗೆ ಎಲ್ಲವನ್ನು ಅದೇ ಥರ ಲಾಡು ಮಾಡ್ತಾ ಬನ್ನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್. ಬೇಕಂದರೆ ನಾವು ಸ್ವಲ್ಪ ಒಣ ದ್ರಾಕ್ಷಿ ಎಲ್ಲ ಹಾಕ್ಬೋದು, ನಾನು ಹಾಕಲಿಲ್ಲ. ಬೇಕಂದರೆ ಹಾಕ್ಕೊಳ್ಳಿ, ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈಸಿ ಅಲ್ವಾ ಫ್ರೆಂಡ್ಸ್ ಈ ಲಾಡು ಮಾಡೋದು, ಮತ್ತು ಟೇಸ್ಟಿ ಕೂಡ. ನಿಮಗೆ ಇಷ್ಟ ಆಗುತ್ತೆ, ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಇವಾಗ ಜಾಸ್ತಿ ನಮಗೆ ಸಮ್ಮರಲ್ಲಿ ಒಂದೊಂದು ಸಲ ಹೊಟ್ಟೆ ಹಸಿವೆಲ್ಲ ಆಗ್ತಾ ಇರ್ತದೆ ಮಿಡ್ಲಲ್ಲಿ, ಅವಾಗ ಈ ಥರ ಒಂದು ಲಾಡು ತಿಂದರೆ ಸ್ವಲ್ಪ ಹೊತ್ತು ಹಸಿವು ಕಂಟ್ರೋಲ್ ಇರ್ತದೆ. ಪಾತ್ರೆ ತೊಳಿತಾ ಇದ್ದಾಳೆ ಈಗ. ಅವಾಗ ಅವಳಿಗೆ ಲಾಡು ರೆಡಿಯಾಗಿದೆ, ಲಾಡು ಕೊಡ್ತಾ ಇದ್ದೇವೆ, ಅವಲಕ್ಕಿ ಲಾಡು. ಭೂಮಿ ನೋಡು ಅವಲಕ್ಕಿ ಲಾಡು ನೋಡು, ಟೇಸ್ಟ್ ಮಾಡಿ ನೋಡು. ಆಗಿದೆ ತಿನ್ನಲಿಕ್ಕೆ. ಈಗ ಒಂದು ಬೈಟ್ ತಿಂದಿಯಲ್ಲ ಅವಲಕ್ಕಿ ಲಾಡು, ಆ ಥರ ಆಗಿದೆ. ಶೋಕಾತನ ಚೆಂದಾಗಿದೆ. ಮಿಡ್ಲಲ್ಲಿ ಅವಲಕ್ಕಿ ಎಲ್ಲ ಸಿಗ್ತದೆ, ಕರ್ಕುರ ಅಂತ, ಮತ್ತು ಡ್ರೈ ಫ್ರೂಟ್ಸ್, ಗೋಡಂಬಿ ಸಿಗ್ತಾ ಉಂಟಾ. ಈಗ ರಿತಿಕಾ ಮತ್ತು ಅವಳ ಪಪ್ಪನಿಗೆ ಅವಲಕ್ಕಿ ಲಾಡು ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೇನೆ. ನೋಡಿ ತಿಂದ ನೋಡಿ ಹೇಗಿದೆ ಅಂತೇಳಿ. ಹೇಗಾಗಿದೆ ಲಾಡು? ಸೂಪರ್ ಆಗಿದೆ. ಅವಲಕ್ಕಿ ಇದೆ ಅಂತ ಗೊತ್ತಾಗೋದಿಲ್ಲ. ಅವಲಕ್ಕಿ ಲಾಡು, ಆಮೇಲೆ ಕೊಬ್ಬರಿ ಹಾಕಿದ್ದೇವೆ, ಒಣ ಕೊಬ್ಬರಿ. ಗೊತ್ತಾಗ್ತಾ ಉಂಟಾ? ರವೆ ಲಾಡಿನ ಟೈಪ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ರಿತಿಕನ್ಗೆ ಏನಾಗಿದೆ? ಚೆನ್ನಾಗಿದ್ರೆ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಚೆನ್ನಾಗಿದೆ, ಮಾಡ್ಬೋದಾ ಜನ ಅದೇ ಥರ ಮಾಡ್ಕೊಂಡು ತಿನ್ಬೋದಲ್ಲ? ಚೆನ್ನಾಗಿದೆ. ಅಮ್ಮ ಮಾಡಿದ ಈ ಲಾಡಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ.